ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಕ್ಲಿ ಮಾಡ್ತಾ ಇದ್ದೀನಿ. ಚಕ್ಲಿ ಇದು ಇನ್ಸ್ಟಂಟ್ ಚಕ್ಲಿ, ಯಾವುದೇ ಸಾಮಗ್ರಿಗಳನ್ನ ಹುರಿದೆ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ದಿಢೀರ್ನೆ ಮಾಡ್ಕೊಳ್ಳುವಂಥ ಚಕ್ಲಿ. ಇದ್ರ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ, ತುಂಬಾ ಸುಲಭ. ಇವಾಗ ಒಂದು ದೊಡ್ಡ ತಟ್ಟೆ ಥರ ತೊಗೊಂಡಿದ್ದೀನಿ, ಪರಾತ್ ಅಂತಾರೆ ಇದನ್ನು. ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇವಾಗ 1.5 ಬಟ್ಲಷ್ಟು ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ನೋಡಿ, ಮೊದಲೊಂದು ಬೌಲ್ ಹಾಕ್ಕೊಂಡಿದ್ದೆ, ಆಮೇಲೆ ಮತ್ತೆ ಒಂದು ಹಾಫ್ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಖಾರದ ಪುಡಿನ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 1 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳಿದು, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು, ಕ್ರಷ್ ಮಾಡಿರುವಂಥ ಓಂಕಾಳು ಕೈಯಿಂದ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲನೂ ಒಂದು ಸ್ಪೂನ್ ಸಹಾಯದಿಂದ ಮೊದಲಿಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹಾಗೆ ಏನು ನೀರು ಏನು ಹಾಕಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಇನ್ಸ್ಟಂಟ್ ಚಕ್ಲಿ ಫ್ರೆಂಡ್ಸ್. ಇದಕ್ಕೆ ನಾನು ಯಾವುದೇ ಸಾಮಗ್ರಿಗಳನ್ನ ಹುರಿದು ಮಾಡಿರೋಂಥದ್ದಲ್ಲ, ಡೈರೆಕ್ಟಾಗಿ ಕಡಲೆ ಹಿಟ್ಟಲ್ಲೇ ಹೇಗೆ ಮಾಡ್ಕೊಳ್ಳೋದು. ಹಬ್ಬ ಬಂದಾಗ ಕೆಲವೊಂದು ಸರ್ತಿ ನಮಗೆ ಟೈಮ್ ಇರಲ್ಲ ಎಲ್ಲನೂ ಹುರ್ಕೊಂಡು ಮಿಲ್ ಮಾಡಿಸ್ಕೊಂಬರೋಕ್ಕೆ. ಆ ಟೈಮಲ್ಲಿ ಈ ಥರ ಇನ್ಸ್ಟಂಟ್ ಚಕ್ಲಿ ನೀವು ಮಾಡ್ಕೋಬೋದು. ಇವಾಗ ಎಣ್ಣೆ ನೋಡಿ ಕಾಯಿಸಿಟ್ಕೊಂಡಿದ್ದೆ. ನೋಡಿ, ಇವಾಗ ಬಿಸಿ ಬಿಸಿಯಾಗಿರುವಂಥ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತೆ, ಕೈ ಹಾಕಕ್ಕೆ ಹೋಗಬೇಡಿ. ಮೊದಲಿಗೆ ಒಂದು ಸಲ ಸ್ಪೂನ್ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮುಟ್ಬಹುದು ಅಂದಾಗ ಮಾತ್ರ ನಾನು ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸರು ಈ ಥರ ಕೈಯಿಂದ ನಾವು ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಆ ಥರ ಫಸ್ಟು ನಾನು ಡ್ರೈ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು, ಇವಾಗ ಬಿಸಿ ನೀರು, ಇಲ್ಲಿ ತಣ್ಣಗಿರುವಂಥ ನೀರು ಯಾವುದೇ ಕಾರಣಕ್ಕೆ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಚಕ್ಲಿ ಎಣ್ಣೆಯಲ್ಲಿ ಕರಿಯೋವಾಗ ಒಡೆದೋಗುತ್ತೆ ಫ್ರೆಂಡ್ಸ್. ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೋಬೇಕು ನಾವು, ನೆನ್ಪಿಟ್ಕೊಳ್ಳಿ. ಬಿಸಿ ಬಿಸಿ ಆಗಿರುವಂಥ ನೀರು, ಎಷ್ಟು ಬಿಸಿ ತೊಗೋಬೇಕು ಅಂದರೆ ನಾವು ಕೈಯಿಂದ ಹಿಟ್ಟು ಕಲಸೋಕೆ ಆಗಬೇಕು, ಅಷ್ಟು ಬಿಸಿ ಇದ್ದರೆ ಸಾಕು. ನೋಡಿ, ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಇವಾಗ ಒಂದು 15 ನಿಮಿಷ ಇದನ್ನು ಬಿಟ್ಬಿಡೋಣ. ಇವಾಗ 15 ನಿಮಿಷ ಆಗಿದೆ ಫ್ರೆಂಡ್ಸ್, ನೋಡೋಣ ಬನ್ನಿ. ನೋಡಿ, ಮತ್ತೆ ಒಂದು ಸರ್ತಿ ಎಲ್ಲನೂ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಷ್ಟು ನೀವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿರುವಂಥ ಚಕ್ಲಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ನಾನೊಂದು ಸ್ವಲ್ಪ ಪೋರ್ಷನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಏನು ಬಿಸಿ ನೀರನ್ನ ಎತ್ತಿಟ್ಕೊಂಡಿದ್ನಲ್ಲ ಗ್ಲಾಸಲ್ಲಿ, ಅದೇ ಒಂದು ಚೂರು ನೀರನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಜಾಸ್ತಿ ತೆಳ್ಳಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಜಾಸ್ತಿ ಹಿಟ್ಟು ಗಟ್ಟಿ ಆದರೆ ಒತ್ತಕ್ಕಾಗಲ್ಲ ಚಕ್ಲಿ. ನಿಮಗೆ ಚಕ್ಲಿ ಒತ್ತಕ್ಕೆ ಬರುತ್ತೆ ಅನ್ನೋ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ನೀವು ಕಲಿಸ್ಕೊಳ್ಳಿ. ಚೆನ್ನಾಗಿ ಇಲ್ಲಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕಲಸಿ ಫ್ರೆಂಡ್ಸ್ ಹಿಟ್ಟನ್ನ, ಆವಾಗಲೇ ಟೇಸ್ಟ್ ಆಗುತ್ತೆ ಚಕ್ಲಿ, ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ಪೋರ್ಷನ್ನ ನಾನು ಈ ಥರ ಚಕ್ಲಿದು ಡಿಸೈನ್ ಇದೆ, ಇವಾಗ ಸ್ವಲ್ಪ ಪೋರ್ಷನ್ ನಾನು ಹಾಕೋತಾ ಇದ್ದೀನಿ ಚಕ್ಲಿಗೆ. ಇವಾಗ ನೋಡಿ, ಎಲ್ಲನೂ ನೀಟಾಗಿ ಹಾಕ್ಕೊಂಡಿದ್ದಾಯಿತು. ಇವಾಗ ಮತ್ತೆ ಒಂದು ಸ್ವಲ್ಪ ನನಗೆ ಬೇಕು ಅನಿಸ್ದಾಗ, ನೀವು ಯಾವಾಗ ಚಕ್ಲಿ ಅದು ಏನು ಹಚ್ಚಿದೆಯೋಲ್ಲೋ ಅದಕ್ಕೆ ಹಾಕೋತಿರಲ್ಲ, ಆ ಟೈಮಲ್ಲಿ ಹಿಟ್ಟು ಕಲಿಸ್ಕೊಂಡೇ ಹಾಕೊಳ್ಳಿ ಫ್ರೆಂಡ್ಸ್. ಇದನ್ನು ನೀವು ಪದೇ ಪದೇ ಮಾಡಲೇಬೇಕು. ಇವಾಗ ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ನಾನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಚಕ್ಲಿದು ಡಿಸೈನ್ ಬೀಳ್ತಾ ಇದೆ. ಚಕ್ಲಿ ಒಂಚೂರು ಕಟ್ಟಾಗ್ತಾ ಇಲ್ಲ. ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ಒಂದೇ ಲೆವೆಲಲ್ಲಿ ಹೆಂಗೆ ಬೀಳ್ತಾ ಇದೆ. ಒಂದೊಂದು ಸರ್ತಿ ತುಂಬ ತೆಳ್ಳಗಾಗಿಬಿಟ್ರೆ ಕಟ್ಟಾಗೋದು, ಗಟ್ಟಿ ಆದರೆ ಕಟ್ಟಾಗೋದು, ಇಲ್ಲಾಂದರೆ ಒಂಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿರುವಂಥ ಶೇಪ್ ಇಲ್ಲಿ ಬರ್ತಾ ಇದೆ, ಅಂದರೆ ನಮ್ಮದು ಹಿಟ್ಟು ಕರೆಕ್ಟಾಗಿರುವಂಥ ಹದದಲ್ಲಿದೆ ಅಂತ ಅರ್ಥ. ನಿಮಗೆ ಎಷ್ಟು ಯಾವ ಶೇಪಲ್ಲಿ ಬೇಕೋ, ಎಷ್ಟು ದೊಡ್ಡದ ಆಕಾರದಲ್ಲಿ ಬೇಕೋ ನೀವು ಮಾಡ್ಕೋಬಹುದು. ಇವಾಗ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ನಮ್ಮದು ರೆಡಿಯಾಗಿದೆ. ಇದು ಎಣ್ಣೆಲಿ ಕೂಡ ಇದೇ ಥರ ಆಗುತ್ತೆ ಫ್ರೆಂಡ್ಸ್. ಇವಾಗ ಫಸ್ಟು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಮಿಕ್ಕಿ ಚಕ್ಲಿಗಳನ್ನ ನಾನು ಹಾಕೊಳ್ಳೋವರೆಗೂ ಎಣ್ಣೆ ಬಿಸಿ ಆಗುತ್ತೆ. ಎಣ್ಣೆನ ಜಾಸ್ತಿ ಹೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ, ಮತ್ತೊಂದು ಪ್ಲೇಟ್ ಮೇಲೆ ಮತ್ತೆ ನಾನು ಚಕ್ಲಿನ ಒತ್ಕೋತಾ ಇದ್ದೀನಿ. ತುಂಬಾ ಸುಲಭ ಫ್ರೆಂಡ್ಸ್, ತುಂಬ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಹಬ್ಬ ದಿನಗಳ ಟೈಮಲ್ಲಿ ನಾವು ಎಲ್ಲ ಕೆಲಸ ಮಾಡಿ ಒಬ್ಬರೇ ಇದ್ದಾಗ ಎಲ್ಲನೂ ನಾವು ಮಾಡೋಕ್ಕೆ ಸಾಧ್ಯ ಆಗದೆ ಇರೋ ಟೈಮಲ್ಲಿ ಈ ಥರ ಇನ್ಸ್ಟಂಟ್ ಆಗಿರುವಂಥ ಚಕ್ಲಿನ ನೀವು ಮಾಡ್ಕೋಬಹುದು. ಆಮೇಲೆ ಇನ್ನೊಂದು, ಇದು ಟೇಸ್ಟ್ ಇರುತ್ತಾ ಅಂತ ಕೆಲವರಿಗೆ ಅನ್ನಿಸ್ಬೋದು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನೀವು ಯಾವ ಥರ ಎಲ್ಲ ಸಾಮಗ್ರಿಗಳನ್ನ ಹುರಿದು ಚಕ್ಲಿನ ಮಾಡ್ತಿರಲ್ಲ, ಅದೇ ಥರ ಫ್ಲೇವರು, ಅದೇ ಟೇಸ್ಟೇ ಇರುತ್ತೆ ಫ್ರೆಂಡ್ಸ್. ನೀವು ನಿಜವಾಗ್ಲೂ ಇಲ್ಲಿ ಟೇಸ್ಟ್ನ ಕಂಡುಹಿಡಿಯೋಕ್ಕೆ ಆಗಲ್ಲ. ಆ ಥರ ಚೆನ್ನಾಗಿ, ಅಂದರೆ ಆ ಹುರಿದಿರುವಂಥ ಪದಾರ್ಥಗಳಿಂದ ಮಾಡಿರುವಂಥ ಚಕ್ಲಿಗೆ, ಈ ಕಡಲೆ ಹಿಟ್ಟು ಚಕ್ಲಿಗೆ ನೀವು ಟೇಸ್ಟೇ ವ್ಯತ್ಯಾಸ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲನೂ ಎಣ್ಣೆಗೆ ಬಿಟ್ಕೊಂಡಿದ್ದಾಯಿತು.
ಎಣ್ಣೆ ಮಾತ್ರ ಜಾಸ್ತಿ ಬಿಸಿ ಇಟ್ಕೊಬೇಡಿ ಫ್ರೆಂಡ್ಸ್. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಬಿಸಿ ಇದೆ ಅಂತ. ಜಾಸ್ತಿ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿಲ್ಲ, ಮೀಡಿಯಮ್ ಹೀಟಲ್ಲೇ ಎಣ್ಣೆ ಇದೆ. ಜಾಸ್ತಿ ಬಿಸಿ ಆದರೆ ಬೇಗ ಸೀದು ಹೋಗ್ಬಿಡುತ್ತೆ. ಆಮೇಲೆ ಚಕ್ಲಿಗೆ ಆ ಕ್ರಿಸ್ಪಿನೆಸ್ ಬರಲ್ಲ. ನಮಗೆ ಚಕ್ಲಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಆಗಬೇಕಲ್ಲ, ಅದಕ್ಕಾಗಿ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಟ್ಕೊಂಡು ಎಣ್ಣೆನ ಜಾಸ್ತಿ ಕಾಯಿಸದೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಚಕ್ಲಿನ ಎತ್ತಿ ಬಿಡೋಣ. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಇವಾಗ ಎತ್ತಿ ಬಿಡೋಣ ಚಕ್ಲಿನ. ನೋಡಿ ಫ್ರೆಂಡ್ಸ್, ಇವಾಗ ನಾನೊಂದು ಪ್ಲೇಟ್ಗೆ ಚಕ್ಲಿನ ತೆಗಿತಾ ಇದ್ದೀನಿ. ಇವಾಗ ಮಿಕ್ಕಿದ ಚಕ್ಲಿಗಳನ್ನ ಸೇಮ್ ಪ್ರೊಸೆಸ್ಸಲ್ಲಿ ನಾವು ಯಾವ ರೀತಿ ಮಾಡ್ಕೊಂಡಿದ್ನೋ ಅದೇ ರೀತಿ ನಾನು ಮೊದಲೇ ಎಲ್ಲ ಚಕ್ಲಿಗಳನ್ನ ಮಾಡಿಟ್ಕೊಂಡಿದ್ದೆ. ಇವಾಗ ಒಂದೊಂದಾಗಿ ನಾನು ಬಿಡ್ತಾ ಇದ್ದೀನಿ. ನೀವು ಒಂದೇ ಸಲನೂ ದೊಡ್ಡ ಪಾತ್ರೆ ಇದ್ದರೆ ಒಂದೇ ಸಲನೂ ಮಾಡ್ಕೋಬಹುದು. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಚಕ್ಲಿಗಳನ್ನ ನಾನು ಮಾಡಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಒಂದು ಚಕ್ಲಿನ ನಾನು ಕ್ರಷ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಂಚಿಯಾಗಿದೆ. ತುಂಬ ಮೆತ್ತಗಂದರೆ ಈ ಥರ ಚಕ್ಲಿ ನಾರ್ಮಲಾಗಿ ಇರಬೇಕಲ್ಲ, ಆ ಥರ ಚಕ್ಲಿನೇ ಇದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ. ಆಮೇಲೆ ಹಬ್ಬ ಹರಿದಿನ ಟೈಮಲ್ಲಿ ನೀವು ಇನ್ಸ್ಟಂಟಾಗಿ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನೀವು ಶೇರ್ ಮಾಡಿ, ಅವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.